ಎಲ್ಲರಿಗೂ ನಮಸ್ಕಾರ ರೀ. ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ಇದು ಯಾವ ಊರಪ್ಪ ಅಂದ್ರೆ, ಇದು ಯಾವ ಒಂದು ಪರ್ವತ ಅಂದ್ರೆ ಯಾಗಂಟಿ. ನೋಡ್ರಿ, ಇದು ಈ ಯಾಗಂಟಿ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ನಾವು ಈಗ ನಾವು ಆಂಧ್ರಕ್ಕೆ ಹೋಗ್ಬೇಕು ನೋಡ್ರಿ. ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು ನೋಡ್ರಿ. ಇದು ಇರುವುದು ಆಂಧ್ರ ಪ್ರದೇಶದಾಗ ನೋಡ್ರಿ. ಯಾಗಂಟಿಪಲ್ಲಿ ಒಂದು ಸನೇಕ ಊರು ಐತೆ ನೋಡ್ರಿ, ಅಲ್ಲೇ ಐತಿರೋದು. ಇದು ಕೂಡ ಕರ್ನೂಲು ಜಿಲ್ಲಾನ ಬರ್ತೈತೆ ನೋಡ್ರಿ. ಯಾಗಂಟಿ ಕೂಡ ಕರ್ನೂಲು ಜಿಲ್ಲಾದಾಗ ಬರ್ತೈತೆ ನೋಡ್ರಿ. ನಾವು ಶ್ರೀಶೈಲಕ್ಕೆ ಹೋಗಿದ್ವಿ ರೀ. ಶ್ರೀಶೈಲಕ್ಕೆ ಹೋಗಿದ್ಮ್ಯಾಗ ನಂತರ ಇಲ್ಲಿ ಯಾಗಂಟಿಗೆ ಹೋದ ನೋಡ್ರಿ. ನಂತರ ನೋಡ್ರಿ, ಯಾಗಂಟ್ಯಾಗ ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಐತೆ ನೋಡ್ರಿ. ಹಾಗೂ ಇಲ್ಲಿ ಬೆಳೆಯುತ್ತಿರೋ ನಂದಿ ದೇವಸ್ಥಾನ ಕೂಡ ಐತೆ ನೋಡ್ರಿ. ನಾವು ಈಗ ವಿಡಿಯೋ ಮಾಡುತ್ತಿರೋ ಸಮಯದಾಗ ಇನ್ನು ಮುಂಜಾನೆ ನಸುಕಿನ 6 ಗಂಟೆ ಆಗಿತ್ತು ನೋಡ್ರಿ. 6ರಿಂದ 6:30 ಟೈಮ್ ಅಷ್ಟಾಗಿತ್ತು ನೋಡ್ರಿ. ಇನ್ನು ಮುಂಜಾನೆ ಟೈಮ್ಗೆ ನಾವು ಹೋಗಿದ್ವಿ ನೋಡ್ರಿ. ನೋಡಿ, ಬಹಳ ಒಂದು 5ರಿಂದ 6 ಒಂದು ನೈಸರ್ಗಿಕ ಗುಹೆಗಳನ್ನ ನಾವು ಕಾಣ್ಬೋದು ನೋಡ್ರಿ. ಅಲ್ಲಿ ನೈಸರ್ಗಿಕ ಗುಹೆದಾಗ ವೆಂಕಟರಾಮ ದೇವಸ್ಥಾನ ಆಗಿರ್ಬೋದು, ಶಿವಲಿಂಗ ದೇವಸ್ಥಾನ ಆಗಿರ್ಬೋದು, ಹಾಗೂ ಗಣೇಶ ದೇವಸ್ಥಾನ, ಹೀಗೆ ಬೇರೆ ಬೇರೆ ದೇವಸ್ಥಾನಗಳನ್ನು ಅಲ್ಲಿ ನಾವು ಕಾಣ್ಬೋದು ನೋಡ್ರಿ. ಹಂಗೆ ನಾವು ಮುಂದೆ ಹೋದ್ರೆ ಈಗ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಇದು ಗೋರ್ಮೆಂಟ್ ಇಂದ ಈಗ ಪ್ರಮಾಣೀಕೃತವಾಗೈತೆ ನೋಡ್ರಿ. ಸರ್ವೆ ಐತೆ ನೋಡ್ರಿ, ಆರ್ಕಿಟೆಕ್ಟಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿ. ಇದು ನಮ್ಮ ಇಡೀ ಜಗತ್ತಿನಾಗ ಒಂದು ಗಿನ್ನಿಸ್ ಬೋರ್ಡ್ನ್ಯಾಗನು ಬಿದ್ದೈತೆ ನೋಡ್ರಿ. ನಮ್ಮ ಯಾಗಂಟಿ ಬಸವಣ್ಣ, ಬೆಳೆಯುತ್ತಿರೋ ಬಸವಣ್ಣನ ಒಂದು ಮೂರ್ತಿ ನೋಡ್ರಿ. ಆಮ್ಯಾಗ ನೋಡ್ರಿ, ನೆಕ್ಸ್ಟ್ ಇದನ್ನು ನೋಡ್ರಿ, ಇಲ್ಲೊಂದು ಗುಹೆ ಐತೆ ನೋಡ್ರಿ. ಈಗ ಫಸ್ಟಕ್ಕೊಂದು ಗುಹೆ ನಿಮ್ಗೆ ಹಿಂದಿನ ಒಂದು ವಿಡಿಯೋದಾಗ ಐತೆ ನೋಡ್ರಿ. ಅದು ಆ ಗುಹೆಯನ್ನು ತೋರಿಸೀನಿ ರೀ. ಇಲ್ಲಿ ಒಂದು ದೇವಸ್ಥಾನ ಐತೆ ನೋಡ್ರಿ, ಹನುಮಾನ್ ದೇವಸ್ಥಾನ ಕೂಡ ಐತೆ ನೋಡ್ರಿ. ಇಲ್ಲಿ ಪರ್ವತ ಏನು ಕಾಣತೈತೆ ರೀ, ಅದು ಹನುಮಾನ್ ದೇವರ ಗತಿ ಒಂದು ಪ್ರತಿಮೆ ಐತೆ ನೋಡ್ರಿ. ಹಾಗೂ ಹಂಗೆ ಮುಂದೆ ಹೋದ್ರೆ ನಮಗೆ ಈಗ ದೇವಸ್ಥಾನ ಅದ ಹಿಂಬಾಜು ಹೊಂಟದ ನೋಡ್ರಿ. ಮುಂದೆ ಕಿಲಿ ಹಾಕಿದ್ರಿ, ಅದ್ರ ಸಂಬಂಧ ನಾವು ಹಿಂಬಾಜು ಹೋಗಿದ್ವಿ ರೀ. ಆಗ ಸಮಯ ಈಗ ಕರೆಕ್ಟ್ 6 ಗಂಟೆ ಆಗಿತ್ತು ನೋಡ್ರಿ. ಅದು ಇಲ್ಲಿ ಏನಾಕತ್ತಪ್ಪ ಅಂದ್ರೆ ಪರ್ವತದಿಂದ ಮೇಲಿಂದ ನೀರು ಬೀಳ್ತಾವೆ ನೋಡ್ರಿ. ಅಲ್ಲಿ ಏನು ಕಾಣ್ತೈತೆ ರೀ, ಅದು ಹನುಮಪ್ಪನ ಗತೆ ಕಾಣತ್ತ ನೋಡ್ರಿ, ಸೇಮ್ ಟು ಸೇಮ್. ಆಮ್ಯಾಗ ನಾಯಿನೂ ಇಲ್ಲಿ ಕೂಗಾಕತ್ತೈತ್ರಿ. ಅದು ಏನು ನೋಡೋಕೆ ಹೋಗತ್ತೆ ನಮಗೂ ಗೊತ್ತಿಲ್ಲ ರೀ. ಆಮ್ಯಾಗ ಇಲ್ಲಿ ಪರ್ವತನ ನೀರು ಬೀಳ್ತಾವೆ ನೋಡ್ರಿ. ಗುಡ್ದಾಂದ ನೀರು ಬರ್ತಾವ್ರಿ, ಎಲ್ಲಿಂದ ಬರ್ತಾವತ್ತು ಯಾರಿಗೂ ಗೊತ್ತಿಲ್ಲ ರೀ. ಅದು ಅವ್ರು ನಿರ್ಮಾಣ ಮಾಡಿದವ್ರಿಗೆ ಗೊತ್ತಿರಿ. ಅದು ಇಲ್ಲಿ ಬಂದು ನೀರೆಲ್ಲ ಸಂಗ್ರಹ ಹಾಕಾವ ನೋಡ್ರಿ. ಇಲ್ಲಿ ಒಂದು ಮೀನು ಕೂಡ ಐತೆ ನೋಡ್ರಿ. ಇಲ್ಲಿ ಅಂದ್ರೆ ಇವರ ಯಾರೋ ತಂದು ಮೀನನ್ನು ಬಿಟ್ಟಾರ ನೋಡ್ರಿ. ಅಲ್ಲಿ ರೂಪಾಯಿಗಳನ್ನ ಒಗಿತಾರೆ ನೋಡ್ರಿ. ರೂಪಾಯಿ ಮತ್ತು ಕೊಬ್ಬರಿ ಪಟ್ಟಿಗಳು ಇಂಥೆಲ್ಲ ಒಗಿತಾರೆ ನೋಡ್ರಿ. ಆಮ್ಯಾಗ ನಾವು ನೆಕ್ಸ್ಟ್ ಅದು ನೋಡ್ರಿ, ಮುಂದೆ ಯಾವ್ಯಾವ ದೇವಸ್ಥಾನ ಅಂತ. ಆಮ್ಯಾಗ ಇಲ್ಲಿ ನೋಡ್ರಿ, ಈ ನೀರು ಫಿಲ್ಟರ್ ನೀರಿಗಿಂತನೂ ಪರಿಶುದ್ಧವಾಗೈತೆ ನೋಡ್ರಿ. ಈ ನೀರಿನ ಜಳಕ ಮಾಡ್ರೆ ಸರ್ವ ರೋಗಕ್ಕೂ ಕೂಡ ನಿಮಗೆ ಆರಾಮ ಆಕೈತೆ ನೋಡ್ರಿ. ಯಾವುದೇ ರೋಗ ಇರಲಿ ಮಗ, ಜಳಕ ಮಾಡ್ರೆ ಜಟ್ಕ ಹಿಡಿತು ನೋಡ್ರಿ. ಆಮ್ಯಾಗ ಈ ನೀರು ನೀವು ಕುಡಿಬೇಕು ನೋಡ್ರಿ, ಅಷ್ಟು ಪರಿಶುದ್ಧವಾಗಿರ್ತಾವೆ ನೀರು. ಅಂದ್ರೆ ನೈಸರ್ಗಿಕ ನೀರು ಅದ ನೋಡ್ರಿ. ಹಂಗಾಗಿ ಎರ್ಕೋತ ಈಗ ಮುಂದೆ ಹೊಂಟದ್ರಿ. ಈಗ ಮುಂದೆ ನಿಮ್ಗೆ ಯಾವ್ಯಾವ ದೇವಸ್ಥಾನ ಅದಾವ ಅಂತೆಲ್ಲ ತೋರಿಸ್ತೀನಿ ಬರ್ರಿ ಒಂದೊಂದಾಗಿ. ನೆಕ್ಸ್ಟ್ ಹಂಗೆ ಮುಂದೆ ಹೋದ್ರೆ ನಮಗೆ ಮೊದಲಿಗೆ ಸಿಗೋದು ಯಾವುದಪ್ಪ ಅಂದ್ರೆ, ಇಲ್ಲೇ ಇದು ದೊಡ್ಡ ದೇವಸ್ಥಾನ ಐತಲ್ಲ, ಇದನ್ನು ನೋಡ್ರಿ, ಉಮಾಮಹೇಶ್ವರ ದೇವಸ್ಥಾನ. ಇಲ್ಲಿ ಕೂಡ ಐತೆ ನೋಡ್ರಿ. ಇದು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಅಂತ ಮಾಡ್ಯಾರ ನೋಡ್ರಿ. ಎಲ್ಲ ಕಡೆ ಒಂದು ಶಿವಲಿಂಗ, ಒಂದು ಬಸವ, ನಂದಿ ಕೂಡ ಎಲ್ಲ ಕಾಣ್ಬೋದು ನೋಡ್ರಿ. ಅಷ್ಟು ಚೆನ್ನಾಗಿದೆ ನೋಡ್ರಿ ಈ ಪ್ಲೇಸ. ನೀವು ಹೋಗಬೇಕಾದ್ರೆ ಕರ್ನೂಲ್ ಹೋಗಿ ಯಾಗಂಟಿಯನ್ನು ಹೋಗ್ಬೋದು ನೋಡ್ರಿ. ಅಥವಾ ಬಳ್ಳಾರಿಯಿಂದ ಕೂಡ ನಿಮ್ಗೆ ಸನಿ ಆಗ್ತೈತೆ ನೋಡ್ರಿ. ಆಮ್ಯಾಗ ಹಂಗೆ ಮುಂದೆ ಹೋದ್ರೆ ಈ ಒಂದು 5-6 ಲಿಂಗ ಸಿಗ್ತಾವ್ರಿ ನಿಮಗೆ. ಹಂಗೆ ದರ್ಶನ ಪಡೆದಿವ್ರಿ. ಹಂಗೆ ನಾವು ದರ್ಶನ ಪಡ್ಕೊಂಡು ಹಿಂಗೆ ಸುತ್ತ ಹಾಯ್ದು ನಾವು ಹೋಯ್ದು ನೋಡ್ರಿ. ಅಂದ್ರೆ ಇಲ್ಲಿ ಹಲವು ದೇವಸ್ಥಾನಗಳನ್ನ ನಾವು ಕಾಣಬೋದು ನೋಡ್ರಿ. ಅವು ದೇವಸ್ಥಾನದ ಹಿಂಬಾಜು ಅದ ನೋಡ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ, ಇಲ್ಲ ಮೇಲೆ ಹತ್ತಿ ಹೋದ್ವಿ ನೋಡ್ರಿ. ಮೇಲೆ ಹತ್ತಿ ಹೋದ್ರು ಅಲ್ಲಿ ಒಂದು ಶಿವಲಿಂಗ ಇದೆ ನೋಡ್ರಿ. ಎಲ್ಲಿ ಹೋಗ್ರಿ ಅಲ್ಲಿ ಎಲ್ಲ ಕಡೆ ಶಿವಲಿಂಗಗಳನ್ನ ನಾವು ಕಾಣಬಹುದು ನೋಡ್ರಿ. ನೋಡ್ರಿ ಶಿವಲಿಂಗ ಹೆಂಗೈತೆ ನೋಡ್ರಿ, ಮನ್ನಗಂಡ ಅದ ನೋಡ್ರಿ. ಸೇಮ್ ಕಾಶಿ ವಿಶ್ವನಾಥ ನೋಡಿದ ಹಾಕೈತೆ ನೋಡ್ರಿ, ಧರ್ಮಸ್ಥಳ ಮಂಜುನಾಥ ನೋಡಿದ ಹಾಕೈತೆ ನೋಡ್ರಿ. ಅಂದ್ರೆ ಎಲ್ಲ ದೇವರನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ ನಮ್ಮ ಯಾಗಂಟಿ ಕ್ಷೇತ್ರದಾಗ. ಯಾಗಂಟಿ ಕ್ಷೇತ್ರಕ್ಕೆ ನೀವು ಒಮ್ಮೆ ಹೋಗಿ ಬರ್ರಿ. ನೋಡ್ರಿ, ಮಾರ್ಕಂಡೇಯ ದೇವಸ್ಥಾನ ಐತೆ ನೋಡ್ರಿ. ಇಲ್ಲಿ ಮಾರ್ಕಂಡೇಯ ದೇವಸ್ಥಾನ ಕೂಡ ಚೆನ್ನಾಗೈತೆ ನೋಡ್ರಿ. ನಾನು ನೆಕ್ಸ್ಟ್ ಮುಖ್ಯವಾಗಿರುವಂಥ ದೇವಸ್ಥಾನಕ್ಕೆ ಹೊಂಟದ ನೋಡ್ರಿ. ಅದು ಯಾವುದಪ್ಪ ಅಂದ್ರೆ ಯಾಗಂಟಿ ಬಸವಣ್ಣ ನಂದಿ. ಅಂದರೆ ಹೀಗೂ ಒಂಟ್ಯಾಗ ತೋರಿಸಿರುವ ಪುತ್ತೂರು ವೀರ ಬ್ರಹ್ಮಸ್ವಾಮಿಗಳು ಹೇಳಿದಂಥ ಕಾಲಜ್ಞಾನದ ಆ ನಂದಿ ಇವರೇ ನೋಡ್ರಿ. ಆ ನಂದಿ ನೋಡ್ರಿ ಎಷ್ಟು ದೊಡ್ಡವದಾನಂದ್ರೆ ಅಲ್ಲಿ ನೀವು ಹೋದ್ರನ ಗೊತ್ತಾಗ್ತೈತೆ ನೋಡ್ರಿ. ಈ ವಿಡಿಯೋದಾಗ ನೀವು ನೋಡ್ತಾ ಇರ್ಬೋದು ನೋಡ್ರಿ, ಎಷ್ಟು ದೊಡ್ಡವದಾನು ನಂದಿ ನೋಡ್ರಿ.
ಹಂಗೆ ವರ್ಷದಿಂದ ವರ್ಷಕ್ಕೆ ಬೆಳ್ಯಾಕತ್ತಾನ್ರಿ ಅವ. 20 ವರ್ಷಕ್ಕೆ 1 ಇಂಚಿನಂತೆ ಬೆಳ್ಯಾಕತ್ತಾನ ನೋಡ್ರಿ. ಸುಮಾರು 15ನೇ ಶತಮಾನದಾಗ ನಮ್ಮ ವಿಜಯನಗರ ಸಾಮ್ರಾಜ್ಯದ ರಾಜರು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ಆಗಿನಿಂದಲೂ 600 ವರ್ಷ ಆತ್ರಿ ಈಗ. ಒಟ್ಟು ವರ್ಷಕ್ಕೆ ಒಂದು ಎಳ್ಳು ಕಾಳಷ್ಟು ಬೆಳಿತಾನಂತ ನೋಡ್ರಿ. ಅಂದ್ರೆ 20 ವರ್ಷಕ್ಕೆ 1 ಇಂಚ್ ನೋಡ್ರಿ. ಹಂಗೆ ನಾವು ನಂದಿ ದೇವರ ದರ್ಶನ ಮಾಡ್ಕೊಂಡು ಮುಂದೆ ಹೊಂಟಿವಿ ನೋಡ್ರಿ. ಹಂಗೆ ಇಲ್ಲೇ ಬೋರ್ಡನ್ನು ಹಾಕ್ಯಾರ ನೋಡ್ರಿ. ನ್ಯಾಗಂಟಿ ಬಸವಯ್ಯ ಚರಿತ್ರೆ ಅಂತ ಎಲ್ಲ ಹಾಕ್ಯಾರ ನೋಡ್ರಿ. ತೆಲುಗುನ್ಯಾಗ ಬರ್ದಾರೆಲ್ಲ. ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವು ನೋಡ್ಕೊಬೋದು ನೋಡ್ರಿ. ನಂದಿ ಹೆಂಗದ ನೋಡ್ರಿ, ಅವನ ಆಕಾರ ವಿಕಾರ ಅದ ನೋಡ್ರಿ. ಅಂದ್ರೆ ಯಾಗಂಟಿ ಬಸವಣ್ಣ ಕಲಿಯುಗದ ಅಂತ್ಯದೊಳಗೆ ಏನಂಗೆ ಅಲ್ಲಿ ತನಕ ಬೆಳಿತಾನತ್ರಿ. ಬೆಳೆದ ಎದ್ದು ನಿಂತಾಗ ಒಂದು ಕೂ ಹಾಕಿದಂದ್ರೆ ಆಗ ಕಲಿಯುಗ ಅಂತ್ಯ ಆಕತ್ತಂತ ಕಾಲಜ್ಞಾನಿಗಳು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ಯಾರ ನೋಡ್ರಿ. ಅದ್ರ ಪ್ರಕಾರ ನಡೀತೈತೆ ಅಂತ ಹೇಳ್ಯಾರ ನೋಡ್ರಿ. ನೀವು ಈ ಕ್ಷೇತ್ರಕ್ಕೆ ಹೋಗ್ಬೇಕಂತ ಅನಿಸಿದ್ರೆ ದಯವಿಟ್ಟು ಹೋಗ್ರಿ. ಹಾಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.